ರೇವಣಸಿದ್ಧ ಶಿವಾಚಾರ್ಯ ಅಪ್ಪಾಜಿಯವರು ಹೆಂಗಾರಪ್ಪ ಅಂತ ಕೇಳಿದ್ರೆ, ಬಾಡಿ ಹೋಗುವ ಬಳ್ಳಿಗೆ ನೀರುಣಿಸಿ ಬೆಳೆಸುವ ತಾಯಿ ಕರುಳಿನ ನಮ್ಮ ಪೂಜ್ಯಮ್ಮ ಅಪ್ಪಾಜಿಯವರು. ಒಂದು ಸಲ ಚಪ್ಪಾಳೆ ತಟ್ಟಿದ್ರೆ ತಪ್ಪಾಗಲಿಕ್ಕೆ ನಿದ್ದೆ ಮಾಡೋರು ಎಚ್ಚರಾತ್ರಿ. ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅತಿಥಿ ಮನೆಯರು, ಪೂಜ್ಯರು, ಮಾತೆಯರು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪುಣ್ಯವಂತರು ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಕಾರಣ ಏನಪ್ಪ ಅಂತ ಕೇಳಿದ್ರೆ, ಟಿ ವಿ ಬಿಟ್ಟು ಮನೆಯಿಂದ ಹೊರಗೆ ಬಂದಿರಲ್ಲ, ಅದು ಭಾಳ ಖುಷಿ ಇದೆ. ಆ ಟಿ ವಿ ಅಷ್ಟೇ ಅಲ್ಲ, ಇಲ್ಲೆಲ್ಲ ಆಧ್ಯಾತ್ಮಿಕ ಪುರಾಣ ಪ್ರವಚನ ಜೀವಂತ ಅದ ಅಂತ ಕೇಳಿದ್ರೆ ಅದು ಯಾವ್ರಿಗೆ ಹೋಗ್ಬೇಕಂದ್ರೆ ಅದು ಸುಲ್ತಾನ್ಪುರ ಗ್ರಾಮಕ್ಕೆ ಬರಬೇಕು ಅಂತ ಅನ್ಕೊಂಡೆ. ನಾನು ಹೀಗೆ ರಾತ್ರಿ ಮಾತಾಡೋದು ಎಲ್ಲರೂ ಇದ್ರೆ ಅದು ಸುಲ್ತಾನ್ಪುರ. ತಾಯಿದರೆಲ್ಲ ನಿಮ್ದೆಲ್ಲ ಕಾಕದರೆಲ್ಲ ಹೈರಾಣಾಗಿ ಹೊಸ ಕೆಲಸ ಮಾಡಿ ಇಷ್ಟು ರಾತ್ರಿ ಆದರೂ ಇಲ್ಲಿ ಕುದುರ್ತಿರಲ್ಲ, ಇಷ್ಟು ಸಂಜೆಗೆ 8:00ವರೆಗೆ ಎಲ್ಲ ಕಡೆ ಪುರಾಣ ಮುಗಿತಾವೆ ಹೆಚ್ಚು ಕಮ್ಮಿ. ಆದ್ರೆ ಜಲ್ದಿ ಮುಗಿಸ್ಬೇಕು. ಈಗ ಹೇಳಿದ್ರು ಗುರುಗಳು ನಿಮ್ಮೂರಾಗೆ ಹಂಗೆ ಆಗ್ತಾರೆ. ಕಾರಣ ಏನಂದ್ರೆ, ಒಂದು ದಿವಸ ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ರೇವಣಸಿದ್ಧ ಶಿವಾಚಾರ್ಯ ಅಪ್ಪಾಜಿಯವರ ಒಂದು ವಿಶೇಷವಾಗಿರ್ತಕ್ಕಂಥ ಈ ಷಷ್ಠಿಪೂರ್ತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ನೋಡೋಕೆ ಜೀವಂತ ಇದ್ದೇವಲ್ಲ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನಮಗೆ. ಯಾಕಪ್ಪ ಅಂತ ಕೇಳಿದ್ರೆ, ಕೋವಿಡ್ದಿಂದಾಗ ಗಂಡು ಸತ್ತರೆ ಹೆಣ್ಣು ಮುಟ್ಟಿಲ್ಲ, ಹೆಣ್ಣು ಸತ್ತರೆ ಗಂಡು ಮುಟ್ಟಿಲ್ಲ. ನಾವೆಲ್ಲರೂ ಬದುಕಿದ್ದೆವು, ಇನ್ನ ಜೀವಂತ ಇದ್ದೇವೆ ಅಂದ್ರೆ ಅವ್ರು ಷಷ್ಠಿ ಪೂರ್ತಿ ಮಾಡೋ ಸಲಕ ಅವ್ರು ನಮಗೆ ಕೈದಾರ ಅಂತೇಳಿ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗೆ ಭಾಷಣ ಮಾಡಕ್ ಹೋಗಿದ್ದೆ ಒಂದು ಊರಾಗ. ಈಗ ಶುರು ಆಯ್ತು ನಾನು ಭಾಷಣ, ಜಲ್ದಿ ಮುಗಿಸಂದಾರ, ಆದ್ರೆ ಈಗ ಶುರು ಆಯ್ತು. ನಾ ಭಾಷಣ ಮಾಡಕತ್ತಿದ್ದ ನಂತರದ ಕಾರ್ಯಕ್ರಮಗಳು ಭಾಳ ಇದ್ದವು. ಒಬ್ಬವ ಆ ಕಡೆ ಬಡಿಗೆ ಹೇಳ್ಕೊಂಡು ಈ ಕಡೆ ಸುತ್ತಾಡೋದು, ಆ ಕಡೆ ಸುತ್ತಾಡೋದು, ದೊಡ್ಡ ಕಟ್ಟಿಗೆ ಕೈಯಾಗ ಭಾಳ ಭಯ ಆಯ್ತು ನನಗೆ. ಯಾಕೋ ಮಕ್ಕಳ ತಿರುಗಾಡ್ತಾರೆ, ತಮ್ಮ ಯಾಕೋ ಅಂದ. ಸರ್ ನಿಮ್ದು ಏನೋ ತಪ್ಪಿಲ್ಲ, ನೀವು ಮಾತಾಡಿ, ನಿಮ್ಗೆ ಯಾವ ಕರ್ಕೊಂಬಂದ ನಾವು ಅವನಿಗೆ ಹುಡುಕಾಡಕತ್ತೀನಿ. ಭಾಳ ಹೇಳಂತ ಇಲ್ಲಿ ಕರ್ಕೊಂಬಂದು ಹನುಮಂತ ನಾಗಲಿಂಗ ಮಠಪತಿ ನಮ್ಮ ರವಿ ಶಾಪುರ್ಕರ್ ಅವರು. ಯಾಕಂದ್ರೆ ಜಗಳಾಗೆ ಕರ್ಸ್ಕೊಂಡ್ರು ಅವರು 2 ದಿವಸ ಆಯ್ತು. ಬರಲ್ಲ ಬಯಸ್ಕೊಂಡು ಆಗಲ್ಲ. ಭಾಳ ಒಳ್ಳೆಯ ಕೆಲಸ. ಅಪ್ಪರ ಸೇವೆ ಮಾಡ್ಲಿಕ್ಕೆ ನಾವು ಇನ್ನೂ ಜೀವಂತವಾಗಿ ನಮಗೆ ಕೈದಿಟ್ಟಾರ. ಇನ್ನೂ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಕಾರ್ಯಕ್ರಮ. ಶಿವಕುಮಾರ ಸ್ವಾಮಿಗಳಿಗೆ ಪ್ರಶಸ್ತಿಯನ್ನು, ಚಿನ್ನದ ಕಂತಿ ಪ್ರಶಸ್ತಿ ಕೊಡೋದು. ನಮ್ಮ ಪೂಜ್ಯ ಹೆಂಗಾರಪ್ಪ ಅಂತ ಕೇಳಿದ್ರೆ, ನಾನು ತಾಯಿಗೆ ಬಿಟ್ಟರು ಒಳ್ಳೆಯ ಹೃದಯ ಎಲ್ಲರೂ ಕಂಡ್ರೆ ನಮ್ಮ ಪೂಜ್ಯ ಅಪ್ಪಾಜಿಯವ್ರ ಬಳಿ ಕಂಡು. ಯಾವತ್ತೂ ನಮ್ಮ ಬಗ್ಗೆ ಎಷ್ಟು 4 ಮಠಗಳು, 4 ಊರುಗಳು ಭಕ್ತರಿಗೆ ಒಂದೇ ದಿವಸದಲ್ಲಿ ಸಿಟ್ಟು ಮಾಡಿ ನೋಡಿದ್ರು ನೋಡಿಲ್ಲ. ನಮ್ಮದು ಎಷ್ಟು ಸಮಾಧಾನ, ಎಷ್ಟು ಶಾಂತಿ. ಭಾಳ ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದು. ಸಂಸ್ಕಾರ ಕೊಡುತ್ತ ಕೆಲಸಗಳು ಮಠಗಳು ಬಹಳಷ್ಟು ಪ್ರಯತ್ನ ಮಾಡುವ ಎಲ್ಲ ಮಠದಲ್ಲಿ ಅದು ಏಕೈಕ ಮಠ, ಶ್ರೇಷ್ಠ ಮಠ ಯಾವುದಾದ್ರಿಂದ ನಮ್ಮ ಚಿಕ್ಕವೀರೇಶ್ವರ ಮಠ ಅಂತ ನಾನು ವ್ಯಕ್ತಿ ಹೇಳ್ಬೋದು. ಯಾಕಂದ್ರೆ ಇಷ್ಟು ರಾತ್ರಿ ಇಷ್ಟು ಶಾಂತ ಕುಂದಿರ್ತೀವಿ ಅನ್ಕೊಂಡಿಲ್ಲ ನಾವು. ಹೀಗೊಂದ್ಸಲ ಮಲ್ಲಿಕಾರ್ಜುನ ಕೂಡ ಅಪ್ಪುಗೌಡರು ನಾವು ಬಂದಿದ್ದೆ ಫಂಕ್ಷನ್. ರಾತ್ರಿ ಒಂದೇ ಭಾಷಣ ಮಾಡಿಕೊಟ್ರು. ಹೀಗೆ ನನಗೆ ಒಂದ್ರ ಥರ ಮಾತು ಕೇಳೋ ಕುಂದಿರ್ತಾರೆ ಇವ್ರಂತ ನನಗೆ ಅನಿಸಿದ್ದಿಲ್ಲ. ನಾವು ಮುಗಿಸಿದ್ರೆ ದಿನ 8 ಮಂದಿ ಮಾತಾಡೋರು ಇದ್ರು. ಕಾರಣ ಏನಪ್ಪ ಅಂತ ಕೇಳಿದ್ರೆ, ನಿಮ್ಮೂರಲ್ಲಿ ಇರ್ತಕ್ಕಂಥ ಸಂಸ್ಕಾರ ಕೊಡೋಂಥದ್ದು ತಗೊಂಥದ್ದು ಕಲಿಬೇಕು. ಸ್ವಲ್ಪ ಮಕ್ಕಳು ಭಾಳ ಕಡಿಮೆ ಅಲ್ಲ. ಇಲ್ಲಿ ಊರಾಗೆ ಕಮ್ಮರನ್ನು ಇಲ್ಲಿ ಮನೆಗೆ ಬಿಟ್ಟು ಬಂದಿರೋ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ನಿಮ್ಮ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು. ನಿಮ್ಮಿಂದ ಎಂಡಾಗಬಾರ್ದು. ಅದ್ರ ಸಲಕ್ಕಂತಾನೆ ಪೂಜೆಗೆ ದೇವ್ರು ನಮ್ಮ ಬಳಿ ಅವ್ರಿಗೆ ದೇವ್ರ ಅಂತ ನಾವು ಕಳ್ತಾರೆ. ಆ ದೇವ್ರ ಸ್ವರೂಪನೇ ಅವ್ರು ನಮಗೆ ಬಂದು ಆಶೀರ್ವಾದ ಮಾಡ್ತಾರೆ. ಅಂದ್ರೆ ನಮಗೆಲ್ಲ ತಿದ್ದಿ ತೀಡಿ ಒಳ್ಳೆ ದಾರಿ ನಡೆಸಕ್ಕಂತಾರೆ. ಅವರು ತಮ್ಮ ಜೀವನ ತ್ಯಾಗ ಮಾಡಿ ನಮ್ಮ ಸಲಕ್ಕೆ ಹುಟ್ಟಿ ಬಂದಾರ. ಸಂಸ್ಕಾರ ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ, ಒಬ್ಬ ಡಾಕ್ಟ್ರು ತನ್ನ ಮಗಳಿಗೆ ಒಳ್ಳೆ ರೀತಿಯಿಂದ ಶಾಲೆ ಕಲಿಸಿ ಮಗಳಿಗೂ ಡಾಕ್ಟರ್ ಮಾಡ್ಬೇಕಂತ ಡಾಕ್ಟರ್ ಮಾಡ್ತಾನೆ. ಆ ಮಗಳಿಗೆ ಡಾಕ್ಟರ್ ಮಾಡ್ತಾನ. ಡಾಕ್ಟರ್ ಆಗಂತ ಮಗಳು ಏನ್ ಮಾಡ್ತಾಳ, ಲವ್ ಲಗ್ನ ಮಾಡ್ಕೊಂಡು ಅವ್ರ ರೆಡಿ ಆಗ್ತಾಳ, ಲವ್ ಮಾಡ್ತಾಳ. ಇನ್ನೇನು ಮಗಳು ನಮ್ಮ ಕೈಯಾಗ ಗುಡಿಯಲ್ಲ, ಹೆಂಗ್ ಮಾಡ್ಬೇಕಂತ ಮಗಳಿಗೆ ಬುದ್ಧಿ ಹೇಳ್ಕೊತಾನ. ಅವಾಗ ಕಲ್ಸತನ, ದೊಡ್ಡಕ್ಕಾಗತನ, ಕಾಲೇಜ್ಗೆ ಹೋಗತನ ಬುದ್ಧಿನೇ ಹೇಳಿಲ್ಲ. ನಮ್ಮ ಮಗಳು ದೊಡ್ಡಕ್ಕಾಗಬೇಕು, ನಮ್ಮ ಮಗಳು ಡಾಕ್ಟರ್ ಆಗ್ಬೇಕು ಅಂತಕ್ಕಂಥ ಭಾವನೆ ಒಂದೇ ಇತ್ತು. ದೊಡ್ಡಕ್ಕಾದ ಮಗಳು ಏನಂತಾಳ, ನಾ ಈಗ ಮೇಜರ್ ಇದ್ದೀನಿ ಪಪ್ಪ, ನಾ ಯಾರ್ದು ಮಾತು ಕೇಳಪ್ಲೇ ಇಲ್ಲ, ನಾವು ಈಗ ಲಗ್ನ ಮಾಡ್ಕೊನೇಬೇಕು, ನೀವು ಯಾರ್ದು ಅವಶ್ಯಕತೆ ನನಗಿಲ್ಲ, ನಾನು ಸ್ವಂತ ಲಗ್ನ ಮಾಡ್ಕೊತೀನಿ. ಇರೋದು ಒಬ್ಬಕ್ಕೆ ಮಗಳು, ಸಿಕ್ಕಾಪಟ್ಟಿ ಆಸ್ತಿ ಗಳಿಸೋಣ, ಏನ್ ಮಾಡಬೇಕು ಒಂದು ಸುಧಾರಿಸಲ್ಲ. ಕಡೆಗೆ ಮಗಳು ಹೇಳಿಕೆ ಕೇಳ್ಕೊಂಡು ಸುಂದರಮ್ಮ ಅಂತೇಳಿ ಮಗಳಿಗೆ ಲಗ್ನ ಮಾಡಿಕೊಡ್ತಾನ. ಒಲ್ಲದ ಮನಸ್ಸಿನಿಂದ ಲಗ್ನ ಮಾಡಿಕೊಟ್ರೆ ಮುಂದೆ ಅತ್ತಿ ಮನೆಯೊಳಗೆ ಸಂಸಾರ ಸರಿಯಾಗಿ ನಡೆಯಲ್ಲ. ಅತ್ತಿ ಸೊಸೆ ಚಿನ್ನ ಜಗಳ. ಹೋದ 3 ತಿಂಗಳಿಗೆ ಜಗಳ ಶುರು
ತಂದೆ ಮೇಲೆ ವಾಪಸ್ ಹೋಗೋದು ಬೇಡ, ಇನ್ನು ಮುಂದೆ ಸಾಕು. ನಮ್ಮ ತಂದೆ ಎಷ್ಟು ನನಗೆ ಬುದ್ಧಿ ಹೇಳಿದ್ರೆ ನಾ ಕೇಳಲಿಲ್ಲ, ಮತ್ತು ನಮ್ಮ ತಂದೆ ಅದನ್ನು ಹೋಗಿದ್ದೆಲ್ಲ ಹೇಳ್ಕೊಂಡ್ರೆ ಅವ್ರಿಗೆ ಭಾಳ ತ್ರಾಸ ಆಗ್ತದ, ನಾನೇ ಸಾಯಬೇಕು, ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹ್ಯಾಂಗೆ ಸಾಯಬೇಕು, ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಾಗ ಅಂತ ತಂದೆ ಕಳ್ಕೊಂಡ ಇಂಥ ಗಂಡಗೆ ಬಿಟ್ಟು ಸಾಯಬೇಕು, ನನ್ನ ಅತ್ತಿ ಕಿರಿಕಿರಿ ಮನೆ ಮಕ್ಕಳಾಯ್ತು, ನಾ ಹ್ಯಾಂಗೆ ಮಾಡ್ಬೇಕಂದ್ರೆ ಅತ್ತಿ ಸೊಸೆ ಹೆಂಗಿರ್ತಾಳೆ ಹಂಗಿರ್ತಾಳ್ರಿ. ಅದಕ್ಕೆ ಇದು ಹೇಳಕತ್ತಿದ್ದು. ಅಲ್ಲಿ ಏನು ಮಾಡ್ತಾಳ, ಅತ್ತಿ ಕಿರಿಕಿರಿ ಮಕ್ಕಳ ಸಾಯಲಿಕ್ಕೆ ಹೋಗೋ ಟೈಮ್ನಾಗ ಲಾಸ್ಟಿಗೆ ಒಂದು ವಿಚಾರ ಬರ್ತದೆ ಆಕಿಗೆ, ಇಷ್ಟೆಲ್ಲ ತ್ಯಾಗ ಮಾಡಿ ಇಷ್ಟೆಲ್ಲ ಆಸ್ತಿ ಗಳಿಸಿ ನಮ್ಮಪ್ಪ ನನಗೆ ಇಷ್ಟು ದೊಡ್ಡವ ಮಾಡಿ ಏನೂ ಇಲ್ಲದೆ ನಾ ಬೇಡದನ್ನು ಕೊಟ್ಟು ಲಗ್ನ ಮಾಡ್ಯಾಳ, ಒಂದು ಮಾತು ಹೇಳಿ ಸಾಯಮ್ಮ ಅಂತಾಳ. ಅಪ್ಪನ ಮೇಲೆ ಹೇಳಕ್ ಬರ್ತಾಳ, ಯಾಕಿದವ ಹೆಂಗಿದ್ದಿ, ಆರಾಮಿದ್ದಿಲ್ಲ, ಚೆನ್ನಾಗಿದ್ದಿಲ್ಲ ಅಂತ ಕೇಳ್ತಾನ. ಯಪ್ಪ ನೀನು ಮಾತು ಕೇಳೋದಕ್ಕೆ ನನ್ನ ಸಂಸಾರದಾಗ ಭಾಳ ತ್ರಾಸ ಆಗತ್ತದ, ನಾ ಒಂದು ಕೊನೆ ಗಳಿಗೆ ಡಿಸೈಡ್ ಬಂದೀನಿ, ಸಾಯ್ಬೇಕು ಅಂತ ಡಿಸೈಡ್ ಮಾಡೀನಿ, ನಿನಗೊಂದು ಮಾತು ಹೇಳಿ ಸಾಯ್ಬೇಕು. ನಾ ಏನು ಮಾಡ್ಬೇಕು ಹೇಳುವ, ನೀ ಸಾಯೋದೊಂದು ಬಿಟ್ಟು ಮತ್ತೊಂದು ಏನಾದರೂ ಮಾತಾಡು ಅಂತ ಹೇಳಿ ತಂದೆಗೆ ತಂದೆ ಕೇಳ್ತಾನ. ಆಕೆ ಏನಂತಾಳ, ಒಂದು ಕೆಲಸ ಮಾಡ್ಬೋದು, ನೀ ಭಾಳ ಶಾಣೆ ಐತಿ, ನೀ ಮನಸ್ಸು ಮಾಡ್ಕೊಂಡು ಉಳಿತಿ, ಏನು ಅಂತ ನೀ ಡಾಕ್ಟರ್ ಐತಿ, ನಮ್ಮ ಅತ್ತಿ ಸಾಯತ್ತದೊಂದು ಗುಳಿಗೆ ಕೊಟ್ಬಿಡು, ಏನು ಬೇಡ, ಅದು ನಾವು ಉಳಿಬೇಕಾದ್ರು, ನಿನ್ನ ಮಗಳು ಉಳಿಬೇಕು ಅಂದ್ರೆ ನಮ್ಮ ಅತ್ತಿಗೆ ಸಾಯತ್ತದ ವಿಷಯ ಗೋಲಿ ಕೊಟ್ಬಿಡು. ಅವ ಅಂತ ನಾ ಇಲ್ಲವಾ, ಇದು ಕೆಲಸ ಮಾಡೋದು ಹಂಗಲ್ಲ, ಜಲ್ದಿ ನಿಮ್ಮ ಅತ್ತಿಗೆ ಸಾಯಿಸ್ಬೇಕು, ಒಂದೇ ದಿನದಾಗ ಸತ್ತು ಹೊಡೆದ್ರೆ ಭಾಳ ಆಗ್ತದ, ಒಂದು 15-20 ದಿನ ಸತ್ತು ಹೊಡಿತೀನಿ ಆಕರಿಗೆ. ಆ 15-20 ದಿವಸ ಹೆಂಗೆ ತಾಳ್ಬೇಕು ಅಂತ ಹೇಳಿ ಏನ್ ಮಾಡ್ತೀವಿ ಗೊತ್ತಿಲ್ಲ, ನಿಮ್ಮ ಅತ್ತಿಗೆ ಸಾಯ ಗೋಲಿ ಕೊಡ್ತೀನಿ, ದಿನ ಒಂದೊಂದು ಕೊಡು, ದಿನ ಒಂದೊಂದು ತಿಂದು 25 ದಿವಸಕ್ಕೆ ಸಾಯ್ತಾಳ. ಚಲೋ ಆಯ್ತು ಅಂತೇಳಿ ಗೋಲಿ 20 ಗೋಲಿ ತೋರ್ತಾಳ, ಮಲಿದು ತೊಗೊಂಡೋಗಿ ಮನೆಗೆ ಹೋಗುತ್ತೆ. ಸರ ನೀವು ನಿಮ್ಮ ಅತ್ತಿಗೆ ಹೆಂಗೆ ಕೊಡ್ತೀಯ, ಮಾತಾಡಲ್ಲದ್ರ ಅಂತ, ಏನೆಲ್ಲ ಪ್ಲಾನ್ ಮಾಡ್ತೀನಿ ಅಂತ ಹೋಗಿ ಹಿಂಗೆ ಜೀವ ಮಾಡ್ತಾಳೆ ಅತ್ತಿಗೆ. ಅತ್ತಿ ಆರಾಮಿದ್ದೀರೇನ್ರಿ, ಅತ್ತಿ ಕುಂದ್ರಿ, ಕುತ್ತಲ್ಲೇ ನೀರು ಕೊಡೋದು, ಕುತ್ತಲ್ಲೇ ಚಾ ಕೊಡೋದು, ಕುತ್ತಲ್ಲೇ ಅಡಿಗೆ ಮಾಡೋದು. ಅತ್ತಿ ಹುಚ್ಚಾಗ್ತದೆ, ಈ ತಿಳಿಸ್ಬಿಟ್ಟು ಈಗ ಹಿಂಗೆ ಮಾಡ್ಬೇಕಲ್ಲ. ನಾನು ಸತಿ ಏನು ಚಂದ ಇತ್ತು, ಸುಮ್ಮನೆ ಜಗಳ ಆಡ್ಕೊತ ಕೂತಿದ್ದ, ಈ ದಿವಸ ಅಂತ ಅಕ್ಕಿ ವಿಚಾರ ಮಾಡ್ತಾರೆ. ಇಬ್ಬರು ಮನಸ್ಸು ಹೆಂಗಾಗ್ಬಿಡ್ತದ, ಒಂದು 15-20 ದಿವಸಕ್ಕೆ ಈಗ ಗೋಲಿ ಕೊಟ್ಟು ನಾಳೆಗೆ ನಾಡೋದು ನಮ್ಮ ಸಾಯ್ತಾಳ ಅಂದ್ರೂ ತಿಂದು ಜೀವ ಮಾಡ್ತಿರ್ತಾಳ. ಭಾಳ ಜೀವ ಮಾಡೋದು ಅತ್ತಿ ಮನಸ್ಸು ಕರೆಗೆ ಮುಂಜಾನೆ ಅದೇ ಕಸ ಹೊಡೆಯೋದು, ಅದೇ ಬಟ್ಟೆ ಒಯ್ಯೋದು, ಅದೇ ಅಡಿಗೆ ಮಾಡೋದು ಅತ್ತಿ ಶುರು ಮಾಡ್ತಾಳೆ. ಸೊಸಿ ಅರ್ಧ ಅಕ್ಕಿ ಅರ್ಧ ಇಬ್ಬರು ಹಂಚ್ಕೊಂಡವ್ರು ಶುರು ಮಾಡ್ತಾಳೆ. ಅನ್ನೊಂದೇ ಸಂಬಂಧ ಬೆಳೆದ್ಬಿಡ್ತದಲ್ಲಿ. ನಾಳೆಗೆ ನಮ್ಮ ಅತ್ತಿ ಸಾಯಕ್ಕೆ 2 ದಿನದಾಗ ಹ್ಯಾ ಮಾಡ್ಲಿಕ್ಕೆ ಹೋಗಿ ಎಂಥದ್ದು ಬಂತು ಅಂತೇಳಿ ಅತ್ತೆ ಅಪ್ಪನ ಮೇಲೆ ಓಡೋಗಿ, ಯಪ್ಪ ನನ್ನ ಆಸ್ತಿ ಪೂರ ಹೋಗಲ್ಲ, ನಮ್ಮ ಅತ್ತಿ ಉಳಿಸುವಂತ. ಹ್ಯಾಂಗ್ ಮಾಡಿ ಅತ್ತಿ ಉಳಿಸ್ಬೇಕವ, ಸಾಯ ಗೋಲಿ ಕುಡಿಸಿದಿ, ಇರೋದೇ 2-3 ಗೋಲಿ ಉಳಿದ 3-4 ದಿನ ಹೋಗ್ತಾಳಕಿ. ನನ್ನ ಕೈಲೇ ಇದು ಸಾಧ್ಯ ಇಲ್ಲವ ಅಂತ ನಾವು. ಯಪ್ಪ ಏನಕ್ಕೆ ಆಗಲಕ್ಕ, ಗಂಡನ ಮನೆ ಆಸ್ತಿನ ಹೋಗಲಕ್ಕ, ತವ್ರ ಮನೆ ಆಸ್ತಿನ ಹೋಗಲಕ್ಕ, ನಾ ಮಾತಿ ನನಗೆ ಬೇಕು ಅಂತ. ಇಲ್ಲಿ ಎಂಥದ್ದು ಬರ್ತಂತೇಳಿ ಅವ್ನು ವಿಚಾರ ಮಾಡ್ತಾನ. ಆಯ್ತವ ಆಗಿದ್ದಾಯ್ತು, ನೋಡೋಣ ವಿಚಾರ ಮಾಡ್ತೀನಿ, ನೀವು ಹೋಗು ಅಂದ್ರೆ ಮತ್ತೆ ಮಗಳಿಗೆ ಕರ್ಲಿ ಹೇಳ್ತಾನ, ಯವ್ವ ನಾನು ನಿಮ್ಮ ಅತ್ತಿ ಕೊಟ್ಟಿದ್ದು ಸಾಯ ಗೋಲಿ ಅಲ್ಲ, ಆಕೆ ಹೆಲ್ತಿಲಿಂದ ಬೆಳೆಂತ ಗೋಲಿ ಕೊಟ್ಟಿನಿ. ಯಾವಾಗ ನಿನ್ನ ಅತ್ತಿಗೆ ನೀವು ವಿಷ ಹಾಕಿ ಸಾಯಿಸ್ಬೇಕಂತ ಪ್ರೀತಿ ಮಾಡಿದೆವೋ ಅವತ್ತೇ ನಾನು ಡಿಸೈಡ್ ಮಾಡೀನಿ. ಈಗ ಅಕ್ಕಿ ನಿಮ್ಮ ಮಾತಿ ಡಿಸೈಡ್ ಮಾಡಿ ನಾನು ಸೊಸಿ ಚಲೋ ಅಲ್ಲತ್ತೆ ಅಕ್ಕಿ ಡಿಸೈಡ್ ಮಾಡೋಣ. ನಿಮ್ಮಿಬ್ಬರಲ್ಲಿ ಸ್ವಲ್ಪ ಸಂಸ್ಕಾರ ಕಮ್ಮಿ ಇತ್ತು, ಒಬ್ರಿಗೊಬ್ರು ಅರ್ಥ ಮಾಡೋದು ಕಮ್ಮಿ ಇತ್ತು, ಅದ್ರ ಸಲಕ್ಕೆ ನಾ ಇಂಥ ಗೋಲಿ ಕೊಟ್ಟಿಲ್ಲವ. ನಿಮ್ಮ ಅತ್ತಿಗೆ ಅವತ್ತೇನು ಕೆಜಿ ಇತ್ತು, ಈಗ ಹೋಯ್ತು ಕಾಟ ಮಾಡೋದು 4 kg ಹೆಚ್ಚಾಗಲ್ಲ ಅಂತ ಹೇಳ್ತಾನೆ. ತಂದೆ ತಾಯಿ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ತಾರೆ, ಮಕ್ಕಳು ಹಂಗೆ ಬೆಳಿತಾವೆ. ಮನೆಗೆ ಒಂದ್ಸಲ ಏನಾಗ್ತದ, ತಾಯಿಗೆ ಮಕ್ಕಳು ಭಾಳ ಕ್ವಶನ್ಗಳು ಕೇಳ್ತಾರೆ. ತಂದೆ ತಾಯಿದೇನು ಪಟ ಏನೋ ಕೆಲಸದಾಗ ಹೆಣ್ಮಕ್ಳು ಏನಾರೋ ಒಂದು ಉತ್ತರ ಕೊಡ್ತಾರೆ. ಒಂದು ಕೂಸು ಹೋಗಿ ಏನು ಮಾಡ್ತದ, ಯವ್ವ ನಾ ಹೆಂಗೆ ಹುಟ್ಟಿನೇ ಅಂತ. ನಾ ಹೆಂಗೆ ಹುಟ್ಟಿನ, ನಾನು ಹೊಟ್ಟಿಲೆ ಹುಟ್ಟಿದಪ್ಪ ಅಂತ. ನಾನು ಹೊಟ್ಟಿಲೆ ಹುಟ್ಟಿನ, ಅಕ್ಕ ಹೆಂಗೆ ಹುಟ್ಟಾಳ, ಅಕ್ಕನು ನನ್ನ ಹೊಟ್ಟಿಲೆ ಹುಟ್ಟಾಳ, ಮತ್ತು ತಮ್ಮನು ನನ್ನ ಹೊಟ್ಟಿಲೆ ಹುಟ್ಟಿನ, ಮತ್ತು ಅಪ್ಪನ ಹೊಟ್ಟಿಲೆ ಹುಟ್ಟಿಲ್ಲ. ಇಲ್ಲಪ್ಪ ಅಪ್ಪನ ಹೊಟ್ಟಿಲೆ ಇಲ್ಲ, ನಾನು ಹೊಟ್ಟಿಲೆ ಹುಟ್ಟಿದ್ದೆ. ಆಯಿತು, ಮತ್ತು ಅಪ್ಪನ ಹೊಟ್ಟಿಲೆ ಹುಟ್ಟಿಗೆ ನಾನು ಹೊಟ್ಟೆ ಕೂಸವ ಏನು ಅಂತ ಕೇಳ್ತಾನ. ನನ್ನ ಹೊಟ್ಟೆ ಕೂಸ ಇಲ್ಲ, ಅಕ್ಕನ ಹೊಟ್ಟೆಗೆ ಬಂದು ಅವ ಅಂತ. ತಮ್ಮನ ಹೊಟ್ಟೆಗೆ ಇಲ್ಲ ಅಂದರೆ ಹೆಣ್ಮಕ್ಳು ಹೊಟ್ಟೆಗೆ ಮಗ ಇರ್ತಾವ ಅಂತ. ತಾಯಿ ಪಾಪ ಅದು 3 ತಿಂಗಳದ್ದು ಕೂಸು ಇರ್ತದ, ಅದು ಬಚ್ಚಲ ಮನೆಗೆ ಹೋಗಿ ಕೇಸಿಂದ್ರೆ ಮೈ ತೊಳಿತಿರ್ತಾವ. ಈ ಪಾರ ಮುಂಜಾನೆ ಹೇಳ್ತಾವ್ರು ಹೇಳಿದ ಇರ್ತಾವ್ರು, ಅಕ್ಕನ ಹೊಟ್ಟೆಗೆ ಕೂಸು ನೋಡ್ಬೇಕಿವ. ಮನೆಗೆ ಹೋಗೋ ಚಾಕು ತಂದು ಅದು ಮಕ್ಕೊಂಡೆ ಕೂಸಿ ಹೊಟ್ಟೆ ಚಾಕು ಹೊಡೋದು ಕೊಯ್ದು ನೋಡ್ತಾನೆ, ಒಂದು ಕೂಸು ಕಾಣಲ್ಲ. ಯಾಕಂದ್ರೆ ಒಂದು ಮಾತು ತಾಯಿ ಏನೋ ಹೇಳಿದ್ ಹೆಂಗೆ ಆಗ್ತದ ಅಂತ ಕೇಳಕತ್ತೀನಿ. ಅದು ಹೋಗಿ ಹೊಟ್ಟೆ ಕೊಯ್ತದ, ಹೊಟ್ಟೆ ಕೊಯ್ದು ಚಾಕು ತಗೊಂಡು, ಏವ ನೀ ಏನು ಹಾಕಿದ್ದೆ, ಅಕ್ಕನ ಹೊಟ್ಟೆ ಕೂಸು ಬಂದಿ ಒಂದೂ ಇಲ್ಲ. ಎದಿ ಒಳಗೆ ನೀರು ಅಂತಾಳೆ, ಯಪ್ಪ ಹೊಟ್ಟೆ ಕೊಯ್ದೇನು ಒಂದು.
ಹೊಟ್ಟಿಗೆ ಹೋಯ್ದು ಏನೂ ಇಲ್ಲ ಅಲ್ಲಿ ಅಂತಾಳ. ಆ ಕೂಸಿಗೆ ಬಿಸಿನೀರು ಕಾಸಿ ಇಟ್ಟಿರ್ತಾಳ, ಅದಕ್ಕೆ ಅಲ್ಲೇ ಬಿಟ್ಟು ಓಡೋಡಿ ಬಂದು ನೋಡ್ತಾಳ, ರಕ್ತ ಆರಾಮಾಗಿರ್ತದ, ಕೂಸು ಹೊಟ್ಟೆಡಾಗತ್ತಿರ್ತದ, ಅದಕ್ಕೆ ಎತ್ಕೊಂಡು ದವಾಖಾನಿಗೆ ತೊಗೊಂಡು ಹೋಗ್ಬೇಕು, ಓಡೋಡಿ ಹೋಗ್ತಾಳ. ಯಾವಾಗ ಇದು ಕೆಲಸ ಮಾಡಿದಂದ್ರೆ ನಮ್ಮ ಹೊಡಿತಾಳಪ್ಪ ಅಂತೇಳಿ ಅದು ಓಡಾಡಿ ಹೋಗಿ ಕಾರಿನ ಟೈರಿನ ಕೆಳಗೆ ಕೂತ್ಬಿಡ್ದ ಮಗ. ಅವಾಗ ಆ ತಾಯಿ ಕೂಸಿ ಡ್ರೈವರ್ ಕಳೆದು ಬಾರೋ ಕಾರ್ ತೆಗಿ, ಜಲ್ದಿ ತೊಗಿ ಕೂಸಿಗೆ ತೊಗೊಂಡು ಹೋಗೋ ಬಾರ್ತೇಳಿ ಓಡೋಡಿ ಬರ್ತಾಳ. ಆ ಕೂಸಿಗೆ ಎತ್ಕೊಂಡು ಕಾರ್ ಡ್ರೈವರ್ ಚಾಲು ಮಾಡ್ಕಿಸಿ ಕಾರ್ ತೊಗೊಂಡು ಹೋಗ್ತಾರ. ಅದು ಕಾರಿನ ಬಾಯ್ದಾಗ್ಬಿಟ್ಟು ಆ ಕೂಸು ಅಲ್ಲೇ ಸಾಯ್ತು. ಇದೆಲ್ಲ ಸತ್ತು ದವಾಖಾನಿಗೆ ಹೋಗಿ ನೋಡೋ ತನಕ ಅದು ಸಾಯ್ತದ. ದವಾಖಾನಿಗೆ ಮನೆಗೆ ವಾಪಸ್ ಬರ್ತಾಳೆ, ಇದು ಸತ್ತಿರ್ತದ. ಅದು ಬಚ್ಚಲ ಮನೆಯಿಂದ ಏನಾಗಿರುತ್ತೆ ಹೋಗಿ ನೋಡ್ತಾಳೆ, ಅದು ಬಿಸಿನೀರಿಗೆ ಕಾಲು ಹೊಡೆದು ಮೈ ಮೇಲೆ ನೀರು ಚೆಲ್ಕೊಂಡು ಅದು ಸತ್ತಿರ್ತದ. ಒಂದು ಮಾತು ಮಕ್ಕಳಿಗೆ ಹೆಂಗೆ ಆಗ್ತದಪ್ಪ ಅಂತಕ್ಕಂಥ ಭಾವನೆ ಇವತ್ತಿನ ದಿವಸ ಮಕ್ಕಳು ಭಾಳ ಫಾಸ್ಟ್ ಅದ. ನೀವು ಹೇಳಕತ್ತಿದ್ದೆಲ್ಲ ಸುಮ್ಮ ಕೇಳಲ್ಲ ಅವರು, ಅದಕ್ಕೆ ತನಿಖೆ ಮಾಡ್ತಾರೆ, ಮೊಬೈಲ್ ಗೂಗಲ್ದಾಗ ಹೊಡಿತಾರೆ, ನಮ್ಮ ಮಮ್ಮಿ ಹೇಳಿದ ಕರೆಯೋದು ಸುಳ್ಳದ ಅಂತ ಕಾಲ ಅದ. ಒಳ್ಳೆ ಸಂಸ್ಕಾರ ಕೆಲಸದ ಮಕ್ಕಳಿಗೆ ತಗೊಂಡು ಬಂದು ಪುರಾಣ ಕೇಳ್ರಿ. ಶಾಂತ ರೀತಿಯಿಂದ ಒಳ್ಳೆಯ ರೀತಿಯಿಂದ ಪೂಜ್ಯರ ಕಾರ್ಯಕ್ರಮ ನಾವೆಲ್ಲರೂ ದೊಡ್ಡ ಪ್ರಮಾಣದ ಜಾತ್ರೆ ಮಾಡಿ ನಾವೆಲ್ಲರೂ ಆನಂದ ಪಡಮು. ಬಹಳಷ್ಟು ಸಮಯ ತಗೊಂಡಿನ ಅಂತೇಳಿ ಕ್ಷಮೆ ಕೇಳಿ ನಾನು 2 ಮಾತಿಗೆ ವಿವರ ಕೊಡ್ತೀನಿ. ಜೈ ಗುರು, ಜೈ ಬಸವೇಶ್ವರ.